ಮುನ್ನಡೆಸಿದ್ದಾರೆ. No holy work in this world was ever successful without discipline, humility and the deep respect they have ensured, and the continuity of the daily puja rituals, renovations and spiritual service. ಶಿಸ್ತು, ನಮ್ರತೆ ಮತ್ತು ಆಳವಾದ ಗೌರವದಿಂದ ಅವರು ದೈನಂದಿನ ಪೂಜೆ, ಆಚರಣೆಗಳು, ನವೀಕರಣಗಳು ಮತ್ತು ಆಧ್ಯಾತ್ಮಿಕ ಸೇವೆಗಳ ನಿರಂತರತೆಯನ್ನು ಖಚಿತಪಡಿಸಿದ್ದಾರೆ. ಅವರ ದಣಿವರಿಯದ ಸಮರ್ಪಣೆಯು ಹಿಂದೂ ಮೌಲ್ಯಗಳ ನಂಬಿಕೆ, ಸೇವೆ ಮತ್ತು ಭವಿಷ್ಯದ ಪೀಳಿಗೆಗಾಗಿ ನಮ್ಮ ಕಾಲಾತೀತ ಪರಂಪರೆಯ ಸಂರಕ್ಷಣೆಯ ಶಾಶ್ವತ ಶಕ್ತಿಗೆ ಸಾಕ್ಷಿಯಾಗಿದೆ. Today, under the dynamic leadership of the Holiness Dr. Channasiddeswarama Pandit Aradhya Shivacharya Swamiji, Jagadguru of Sri Saila Veda, Sri Kshetra Yadru has transformed into a vibrant spiritual, cultural, social center, attracting lakhs and lakhs of devotees from across the nation. ಶ್ರೀಶೈಲ ಪೀಠದ ಶಿವಾಚಾರ್ಯ ಸ್ವಾಮೀಜಿಯವರು, ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಅವರ ಕ್ರಿಯಾಶೀಲ ನಾಯಕತ್ವದಲ್ಲಿ ಇಂದು ಶ್ರೀ ಕ್ಷೇತ್ರ ಯಡಿಯೂರು ದೇಶದ ಲಕ್ಷಾಂತರ ಜನರ ಭಕ್ತರನ್ನು ಆಕರ್ಷಿಸುವ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕೇಂದ್ರವಾಗಿ ಮಾರ್ಪಟ್ಟಿದೆ. Sri Kshetra Yadru has witnessed remarkable development over the years. ಶ್ರೀ ಕ್ಷೇತ್ರ ಯಡೂರು ಕಳೆದ ಕೆಲವು ವರ್ಷಗಳಿಂದ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ. The Prasada Nilaya, constructed by Dr. Prabhakar Goreji, provides free daily meals to thousands of devotees under the tradition of Dasoha. ಡಾಕ್ಟರ್ ಪ್ರಭಾಕರ್ ಕೋರೆಯವರು ನಿರ್ಮಿಸಿದ ಪ್ರಸಾದ ನಿಲಯವು ದಾಸೋಹ ಸಂಪ್ರದಾಯದ ಅಡಿಯಲ್ಲಿ ಸಾವಿರಾರು ಭಕ್ತರಿಗೆ ದೈನಂದಿನ ಪ್ರಸಾದವನ್ನು ಉಚಿತವಾಗಿ ಒದಗಿಸುತ್ತದೆ. The Vedagama Padasala nurtures hundreds of students every year in Vedas, Agama, Shastras, priesthood and astrology, thereby preserving our ancient knowledge system. ವೇದಗಮ ಪಾಠಶಾಲಾ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳನ್ನು ವೇದಗಳು, ಆಗಮಗಳು, ಶಾಸ್ತ್ರಗಳು, ಪ್ರತಿಷ್ಠೆ ಮತ್ತು ಜ್ಯೋತಿಷ್ಯದಲ್ಲಿ ಪೋಷಿಸುತ್ತದೆ. ಈ ಮೂಲಕ ನಮ್ಮ ಪ್ರಾಚೀನ ಸಂಪ್ರದಾಯವನ್ನು ಸಂರಕ್ಷಿಸುತ್ತದೆ. Guru Nivasa facilities for visiting saints and Jagadgurus, all these make this place truly holy and remarkable. ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುವ ಸಂತರು ಮತ್ತು ಜಗದ್ಗುರುಗಳಿಗೆ ಗುರು ನಿವಾಸ ಸೌಲಭ್ಯಗಳು ಇವೆಲ್ಲವೂ ಈ ಸ್ಥಳವನ್ನು ನಿಜವಾಗಿಯೂ ಗಮನಾರ್ಹವಾಗಿಸುತ್ತದೆ. And I was told and I am inspired that the tradition of the Silver Chariot Festival, conducted entirely by the women during the annual Kalyana Mahotsav, ವಾರ್ಷಿಕ ಕಲ್ಯಾಣ ಮಹೋತ್ಸವದ ಸಮಯದಲ್ಲಿ ಸಂಪೂರ್ಣವಾಗಿ ಮಹಿಳೆಯರಿಂದ ನಡೆಸಲ್ಪಡುವ ಬೆಳ್ಳಿ ರಥ ಉತ್ಸವದ ಸ್ಫೂರ್ತಿದಾಯಕ ಸಂಪ್ರದಾಯದ ಬಗ್ಗೆ ನನಗೆ ತಿಳಿಸಲಾಯಿತು. ಅದನ್ನು ಕೇಳಿ ನಾನು ಆಕರ್ಷಿತನಾದೆ. This reflects devotion combined with woman empowerment. ಇದು ಸ್ತ್ರೀ ಸಬಲೀಕರಣದೊಂದಿಗೆ ಭಕ್ತಿಯ ಸಂಯೋಜನೆಯನ್ನ ಪ್ರತಿಬಿಂಬಿಸುತ್ತದೆ. I also appreciate the Mats Vishwa Chetana Award, which honors eminent personalities from various fields such as social service, science, art, sports and literature. ಸಮಾಜ ಸೇವೆ, ವಿಜ್ಞಾನ, ಕಲೆ, ಕ್ರೀಡೆ ಮತ್ತು ಸಾಹಿತ್ಯದಂತಹ ವಿವಿಧ ಕ್ಷೇತ್ರಗಳ ಗಣ್ಯ ವ್ಯಕ್ತಿಗಳನ್ನು ಗೌರವಿಸುವ ಮಠ ವಿಶ್ವಚೇತನ ಪ್ರಶಸ್ತಿಯನ್ನು ಕೂಡ ನಾನು ಪ್ರಶಂಸಿಸುತ್ತೇನೆ. Gauchala maintained by the mud nurtures indigenous cow breeds that reflects the institution's commitment to preservation of our great tradition. ಮಠವು ನಿರ್ವಹಿಸುವ ಗೋಶಾಲೆಯು ಸ್ಥಳೀಯ ಹಸುವಿನ ತಳಿಗಳನ್ನು ಪೋಷಿಸುತ್ತದೆ ಮತ್ತು ಸಾಂಪ್ರದಾಯಿಕ ಹಸುವಿನ ಸಂರಕ್ಷಣೆಗೆ ಸಂಸ್ಥೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. The vision of Vikas B. Sad B is an emotional and civilizational call by our beloved Prime Minister Shriman Narendra Modi ji.
ವಿಕಾಸ್ ಬಿ ವಿರಾಸತ್ ಬಿ ದೃಷ್ಟಿಕೋನವು ನಮ್ಮ ಪ್ರೀತಿಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಭಾವನಾತ್ಮಕ ಮತ್ತು ನಾಗರಿಕ ಕರೆಯಾಗಿದೆ. It is not just a statement, it affirms that India's development and heritage must go together. ಇದು ಕೇವಲ ಒಂದು ಹೇಳಿಕೆಯಲ್ಲ, ಇದು ಭಾರತದ ಅಭಿವೃದ್ಧಿ ಮತ್ತು ಪರಂಪರೆ ಒಟ್ಟಾಗಿ ಸಾಗಬೇಕು ಎಂಬುದನ್ನ ದೃಢಪಡಿಸುತ್ತದೆ. Our PM's clear and firm vision that Bharat can be technologically advanced, economically strong, and globally influential, while remaining deeply rooted in its civilizational ethos, has helped Bharat to reach great heights in the global stage. ಭಾರತವು ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಬಹುದು, ಆರ್ಥಿಕವಾಗಿ ಸದೃಢವಾಗಬಹುದು ಮತ್ತು ಜಾಗತಿಕವಾಗಿ ಪ್ರಭಾವಶಾಲಿಯಾಗಬಹುದು ಎಂಬ ಅವರ ಸ್ಪಷ್ಟ ಮತ್ತು ದೃಢವಾದ ದೃಷ್ಟಿಕೋನ ತನ್ನ ನಾಗರಿಕತೆಯ ನೈತಿಕತೆಯಲ್ಲಿ ಆಳವಾಗಿ ಬೇರಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಎತ್ತರವನ್ನು ತಲುಪಲು ಸಹಾಯ ಮಾಡಿದೆ. In the name of development, we should not forget our deep cultural roots. ಈ ನಮ್ಮ ಸಾಂಸ್ಕೃತಿಕವನ್ನು ನಾವು ಎಂದೂ ಮರೆಯಬಾರದು. ಆಧುನಿಕತೆಯ ಈ ಒಂದು ಬೆಳಕಿನಲ್ಲಿ The renowned emphasis on ancient temples, pious sites, traditional festivals, yoga, Sanskrit, and civilizational history has fostered a sense of pride among millions. ಪ್ರಾಚೀನ ದೇವಾಲಯಗಳು, ತಾಣಗಳು, ಸಾಂಪ್ರದಾಯಿಕ ಹಬ್ಬಗಳು, ಯೋಗ, ಸಂಸ್ಕೃತ ಮತ್ತು ನಾಗರಿಕತೆ ಇತಿಹಾಸಕ್ಕೆ ನವೀಕೃತ ಒತ್ತು ನೀಡಿರುವುದು ಜನರಲ್ಲಿ ಹೆಮ್ಮೆಯ ಭಾವವನ್ನು ಬೆಳೆಸಿದೆ. With the inauguration of the Raj Gopurams today, he reaffirmed that Sri Kshetra Yadru is a living symbol of faith, service, harmony, and spiritual awakening. ತೀರ್ಥಯಾತ್ರೆಗಳ ಕಾರಿಡಾರ್ಗಳು, ಅಭಿವೃದ್ಧಿ ಪರಂಪರೆಯ ತಾಣಗಳ ಮರುಸ್ಥಾಪನೆ ಮತ್ತು ಯೋಗದ ಜಾಗತಿಕ ಮನ್ನಣೆಯಂತಹ ಯೋಜನೆಗಳು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಅರಿವನ್ನು ಬಲಪಡಿಸಿದೆ. ಈ ಪುನರುಜ್ಜೀವನವು ಕೇವಲ ರಚನೆಯ ಬಗ್ಗೆ ಅಲ್ಲ, ಇದು ಆತ್ಮವಿಶ್ವಾಸವನ್ನು ಪುನಃಸ್ಥಾಪಿಸುವ ಬಗ್ಗೆ. And my prayer always for all of us, may this blessed land continue to inspire generations with the message of dharma and kindness with empathy. ಈ ಪುಣ್ಯ ಭೂಮಿಯು ತನ್ನ ಧರ್ಮ ಮತ್ತು ಸಹಾನುಭೂತಿಯೊಂದಿಗೆ, ದಯೆಯ ಸಂದೇಶದೊಂದಿಗೆ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರೆಸಲಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.